ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ನೀನಂದ್ರೆ ಇಷ್ಟ ಇಲ್ಲ. ಕಿಪ್ಪಿ ಕೀರ್ತಿ ಅವರೇ, ಹ. ಈಗ ಎಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾ ಇದ್ರಿ, ಎಲ್ಲ ಚೆನ್ನಾಗಿತ್ತು. ಹ್ಮ್. ಅದ್ರ ನಡುವೆ ಇವಾಗ ಮತ್ತೆ ನಿಮ್ದು ಬ್ರೇಕಪ್ ಆಗಿ ಆಲ್ರೆಡಿ ಒಂದ್ಸಲಿ ಮುತ್ತು ಜೊತೆ ಬ್ರೇಕಪ್ ಆಗಿ ಮತ್ತೆ ನೀವು ಪ್ಯಾಚ್ ಅಪ್ ಮಾಡ್ಕೊಂಡು ಹೋಗ್ತಾ ಇದ್ರಿ. ಹೌದು ತಿರ್ಗಾ ಇವಾಗ ಕಾರಣಾಂತರದಿಂದ ಬ್ರೇಕಪ್ ತರ ಅಂದ್ರೆ ದೊಡ್ಡದಾಗೆ ಆಗಿದೆ, ಅಂದ್ರೆ ಪೊಲೀಸ್ ಠಾಣೆ ಮೆಟ್ಟಿಲೇರೋ ತರ ಆಗಿದೆ. ಹೌದು. ಏನಾಗಿತ್ತು ಅಂತ ಕಾರಣ ಏನು? ಕಾರಣ ಏನ್ ಗೊತ್ತಾ ಸರ್, ನನ್ ಜೊತೆ ಇದ್ದು ಇವಾಗ ನನ್ ಜೊತೆ ಇದು ನ್ಯೂಡ್ ಪಿಕ್ಸ್ ಇದೆ, ಅದು ಇದೆ, ಇದು ಇದೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾರೆ. Okay. ಮತ್ತೆ ನನ್ಗೆ ಓಸತಿ ನಿಮ್ಗೆ ಗೊತ್ತ ಎಷ್ಟು ಚಿಕ್ಕದ್ ಮಾತು ಚಿಕ್ಕದೇ ಮುಗೀತು. ಆಮೇಲೆ ನಿಮ್ ಸಾರಿ ಕೇಳ್ದ, ನಾನು ಓಕೆ ಅಂತ ಹೇಳಿ ಸಂಸಿದೆ, ಕರ್ಕೊಂಡ್ ಬಂದಿ ಬ್ಯಾಂಗ್ಳೂರ್ನೆಲ್ಲ ರೀಲ್ಸ್ ಎಲ್ಲಾನು ಮಾಡ್ಸಿದೆ, ಎಲ್ಲಾ ನೋಡಿದ್ರಿ. ಆಯ್ತು. ಆಮೇಲೆ ಇವನು ಗೋಲ್ಡ್ ದರ್ಶನ್ ನನಗೆ ಫ್ರೆಂಡ್ ಆಗೇ ಇದ್ರು, 2024 ಇಂದಾನು ಫ್ರೆಂಡ್ ಆಗೇ ಇದ್ರು. ಇವಾಗ ನಾನು ಅವ್ರಿಗೂ ನಂಗೂ ಯಾವ ಟೆಚ್ಚಲು ಇಲ್ಲ. ಸೊ ಅವರು ನನ್ನ ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟು ಡ್ರಿಂಕ್ಸ್ ಅಲ್ಲಿ ಅದೇನೋ ಮಿಕ್ಸ್ ಮಾಡಿ ಕೊಟ್ಟು ನನ್ಗೆ ಆತರ ಮಾಡಿದ್ದಾರೆ ಅಂತ ಹೇಳಿ ನ್ಯೂಸ್ ಕಡೆ ಬಂತಿದೆ. ನನಗೂ ಅದು ಅನ್ಸ್ತಾ ಇದೆ ವೈಯಕ್ತಿಕವಾಗಿ ಆಗಿದೆ ನನ್ನ ಲೈಫ್ ಅಲ್ಲಿ ಅಂತ. ಎಲ್ಲ ಗೊತ್ತು, ಸುಮ್ನೆ ಶೋ ರಾಣಿದು. ಬಟ್ ಇಲ್ಲಿ ಮುತ್ತುಗೆ ನಾವು ಟ್ರಿಪ್ ಹೋಗಿದ್ದು, ಅದು ಅಲ್ಲಿ ಏನ್ ನಡೀತಿದೆ ಅಂತ ಮುತ್ತುಗ್ ಗೊತ್ತಿದ್ದಿಲ್ಲ. ಮುತ್ತು ಯಾರು ಹೇಳಿರೋದು ಗೋಲ್ಡ್ ದರ್ಶನ್, ಇವರಿಬ್ರು ಒಂದ್ ಪ್ಲಾನ್ ಏನ್ ಮಾಡ್ಕೊಂಡು ನನ್ನ ಲೈಫ್ ನ ಹಾಳು ಮಾಡಿದ್ದಾರೆ. ಇವ್ ನನ್ ಲೈಫ್ ನ ಹಾಳು ಮಾಡಾಕ ಅವ್ರು ಸುಮ್ನೆ ಫ್ರೆಂಡ್ ಅಂತ ಬಂದ್ಮೇಲೆ ನಿಯತ್ತಾಗಿ ಇಲ್ದಿರಾ ಎಲ್ಲಾನು ಆ ಕಡೆ ಇದ್ ಮಾಡಿದಾರೆ ಅವರು. ಇವನು ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಮೋಸ ಮಾಡಿದಾನೆ, ಎಲ್ಲಾ ಕಡೆ ಹೇಳ್ಕೊಂತಿರ್ಗವ್ನು ನಾನು ಪ್ರೀತಿ ಮಾಡ್ತಾ ಇಲ್ಲ, ದುಡ್ಡುಗೋಸ್ಕರ ಅವನ ಜೊತೆ ಇದ್ದೆ, ನಿಮ್ಗೋಸ್ಕರ ಇದ್ದೆ, ನಾನು ಹಂಗೆ ಹಿಂಗೆ ಅಂತೆಲ್ಲ ತಿರುಗಿದಾನೆ. ಫ್ರಾಡ್, ಟೋಟಲ್ ಫ್ರಾಡ್. ಸೊ ಅವನು ನನ್ನ ವಲ್ಗರ್ ಲ್ಯಾಂಗ್ವೇಜ್ ಅಲ್ಲಿ ಪಬ್ಲಿಕ್ ಅಲ್ಲಿ ನನ್ನ ಹರಾಸ್ಮೆಂಟ್ ಮಾಡಿದಾನೆ. ಅದು ನ್ಯೂಡ್ ವಿಡಿಯೋ ಇದೆ, ಅದು ಇದೆ, ಇದು ಇದೆ, ಅದು ಇದೆ, ಇದಿದೆ ಅಂತ. ಮತ್ತೆ ಗೋಲ್ಡ್ ದರ್ಶನ್ ಬಗ್ಗೆ ಮುತ್ತು ಹೇಗೆ ಹೇಳಿದಾನೆ ಅಂದ್ರೆ, ಅವನು ಲೈಕ್ ಗೇ ಅಂತ ಹೇಳಿದಾನೆ. ಇವು ಮೀಡಿಯಾ ಬಂದವೋ ಎದಕ್ ಬಂದವ ಇವು? ಇವಕ್ಕೇನ್ ಕಾನೂನು ಗೊತ್ತೈತೆ? ಮತ್ತೆ ಅಲ್ಲಿ ಯಾವ್ದೋ ಪಬ್ಬಿಗೆ ಹೋಗ್ಬಿಟ್ಟು ಅದ್ ಮಾಡಿದಾನೆ, ಇದ್ ಮಾಡಿದಾನೆ, ಆ ಜೆಂಡರ್ ಮನೆಗೆ ಹೋಗಿದ್ದಾರೆ. ಅದು ಟ್ರಾನ್ಸ್ಜೆಂಡರ್ ಬಗ್ಗೆ ಕೆಟ್ಟದಾಗಿ ಹೇಳ್ತಾ ಇಲ್ಲ ನಾನು, ಬಟ್ ಈ ತರ ಮುತ್ತುನೆ ಗೋಲ್ಡ್ ದರ್ಶನ್ಗೆ ಅಪಪ್ರಚಾರಗಳು ಎಲ್ಲಾ ಕಡೆ ಮಾಡ್ಕೊಂಡು ಬಂದಿರೋದು. ಗೇ ಅನ್ನೋದು ಏನು ಅಂತಾನೆ ಗೊತ್ತಿಲ್ಲ, ಸುಮ್ನೆ ಏನೇನೋ ಪ್ರಚಾರ ಮಾಡಿರೋದು. ಸೊ ಹಿಂಗ್ ಪ್ರಚಾರ ಮಾಡ್ಬಿಟ್ಟು ಇವಾಗ ನನ್ನ ರಿಲೇಶನ್ಶಿಪ್ ನನ್ನಿಂದ ಏನೋ ಜಗಳ ಗಿಗಳ ಆಯ್ತು ಅಂದ್ರೆ ಅವ್ನ್ ಡೈರೆಕ್ಟ್ ಎಲ್ಲಿಗೆ ಹೋಗ್ಬೇಕಿರೋದು, ಊರ್ಗ್ ಹೋಗ್ಬೇಕಿತ್ತು. ಅವ್ನ್ ಯಾಕೆ ಬೇರೆಯವ್ರ ಮನೆಗೆ ಹೋಗಿ ಬೇರೆಯವ್ರ ಜೊತೆ ಏನಕ್ಕೆ ರೀಲ್ಸ್ ಮಾಡ್ದ? ಮತ್ತೆ ಇನ್ನೊಂದು ರೀಲ್ಸ್ ಮಾಡೋದು ಸಾಲದು ಗೋಲ್ಡ್ ದರ್ಶನ್ ಜೊತೆ ಫ್ರೆಂಡ್ ಆಗಿ ಇವಾಗ ಹೆಂಗಿದ್ದ? ಅಷ್ಟೆಲ್ಲಾ ಮಾತಾಡಿ ವ್ಯಕ್ತಿ ಗೋಲ್ಡ್ ದರ್ಶನ್ ಹಂಗಂತ ಹಿಂಗಂತ ಎಲ್ಲ ಮಾತಾಡಿದ ವ್ಯಕ್ತಿ ಇವಾಗ ಗೋಲ್ಡ್ ದರ್ಶನ್ ಜೊತೆ ಹೆಂಗ್ ಕ್ಲೋಸ್ ಆಗಿದ್ದಾನೆ? ನಿಮ್ಗೆ ಯಾಕೆ ಬೇಕದು? ಮತ್ತೆ ನಾನು ನ್ಯೂ ವಿಡಿಯೋ ಇದೆ, ಅದು ಇದೆ, ಇದು ಅಂತ ಯಾರು ಹೇಳಿದ್ರು ಅವನಿಗೆ? ಸೊ ನನಗೆ ಕ್ಲಾರಿಫಿಕೇಶನ್ ಗೊತ್ತಾಗ್ತಾ ಇಲ್ಲ, ಇಲ್ಲಿ ಯಾರು ಏನ್ ಡ್ರಾಮಾಗಳಾಡ್ತಾ ಇದಾರೆ ಅಂತ. ಬಟ್ ನನಗೆ ಈ ತರ ತೊಂದರೆ ಆಗಿದೆ. ನನ್ಗೆ ಯಾಕಂದ್ರೆ ನನ್ನ ಮೇಲೆ ಅಪಪ್ರಚಾರಗಳು ತುಂಬಾ ಹೋಗಿದೆ. ನೀವು ಅವ್ರ ಹತ್ರ ನನ್ನ ನ್ಯೂಡ್ ಪಿಕ್ಸ್ ಇರ್ಬೋದು ಅಂತ ನಂಗೊಂದು ಡೌಟ್. ಯಾಕೆಂದ್ರೆ ಇವಾಗ ಇವ್ರ ಫೋನ್ ಅಲ್ಲಿ ಇಲ್ಲ ಅಂತ ಹೇಳ್ತಾ ಇದಾರೆ, ಅವ್ರ ಫೋನ್ ಅಲ್ಲಿ ಇಲ್ಲ ಅಂತ ಹೇಳ್ತಾ ಇದಾರೆ. ಬಟ್ ಇನ್ನು ಅವ್ರ ಫೋನ್ ಅಲ್ಲಿ ಇದ್ದೇ ಇರುತ್ತೆ. ಸೊ ನನಗೆ ಇದನ್ನ ಮಾನ ಭಂಗ ಮಾಡಿ ನಾನು ಒಂದು ಹೆಣ್ಣು, ಫಸ್ಟ್ ಆಫ್ ಆಲ್ ನಾನು ಎಂತವಳೆ ಆಗಿರ್ಲಿ, ನನ್ಗೆ ಒಂದು ಹೆಣ್ಣು ಅದು ಮರ್ತು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಮಾನ ಭಂಗ ಮಾಡ್ತಾ ಇದ್ದಾರೆ. ಸೊ ಈ ತರ ಎಲ್ಲ ಮಾಡಿದಾಗ ನನ್ನ ಫ್ಯಾಮಿಲಿಗೆ ಎಫೆಕ್ಟ್ ಹೊಡೆಯುತ್ತೆ, ನನ್ನ ಮೇನ್ ಆಗಿ ನನ್ನ ತಾಯಿಗೆ ಈ ತರ ಎಫೆಕ್ಟ್ ಹೊಡೆದಾಗ ಅವ್ರಿಗೂ ಆರೋಗ್ಯ ಸಮಸ್ಯೆಗಳಿದೆ. ಇದು ಅವರು ಇದನ್ನೆಲ್ಲ ತಗೊಂಡು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋಣ? ನಾನು ಇದು ಎಲ್ಲಾರು ಡಿಪ್ರೆಷನ್ ಇಂದನೋ ಇಲ್ಲ ಏನಾದ್ರು ಒಂದು ಟೆನ್ಷನ್ ಗಳಿಂದನೋ ನಾನೇನಾದ್ರು ಮಾಡಿದ್ರೆ ಏನ್ ಮಾಡೋಣ? ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಸೊ ನನ್ ಗದ್ದಿಗೋಸ್ಕರ ನನ್ಗೆ ತುಂಬಾ ಪ್ರಾಬ್ಲಮ್ ಆಗಿದೆ ಸರ್. ನನ್ಗೆ ಏನು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಬಟ್ ಇದು ಪ್ರಾಬ್ಲಮ್ ಹೆಂಗಾಯ್ತು ಅಂತ ಹೇಳಕ್ ನನಗೆ ಒಂದು ಹೇಳ್ಬೋದು. ಈ ಪ್ರಾಬ್ಲಮ್ ಗೋಲ್ಡ್ ದರ್ಶನ್ ಮೇನ್ ಆಗಿ ಓಸತಿನೂ ಗೋಲ್ಡ್ ದರ್ಶನ್ದಾನೇ ಆಗಿರೋದು ಪ್ರಾಬ್ಲಮ್. ಯಾಕೆಂದ್ರೆ ಅವ್ನ ಮಧ್ಯದಲ್ಲಿ ಬಂದ ಅದ್ ಏನೇನೋ ಹೇಳ್ದ, ರೆಕಾರ್ಡ್ ಏನೇನೋ ಬಿಟ್ಟ, ಅಲ್ಲಿ ಏನೇನೋ ಜಗಳಗಳಾಯ್ತು, ಸಣ್ಣದಾಯ್ತು, ಅಲ್ಲೇ ಮುಚ್ಚೋಯ್ತು, ಮುಗೀತು. ಇನ್ನೊಂದ್ ಸಾರಿ ಕೇಳ್ದ ಅಂತ ನಾನು ಒಂದು ಅಕ್ಸೆಪ್ಟ್ ಮಾಡಿದೆ. ಗೋಲ್ಡ್ ದರ್ಶನ್ ಬಗ್ಗೆ ಇವ್ನು ಅಪಪ್ರಚಾರ ಎಲ್ಲ ಮಾಡ್ಕೊಂಡ್ ಬಂದ. ಅದು ಅಪಪ್ರಚಾರನೋ ನಿಜಾನೋ ನನ್ಗೆ ಗೊತ್ತಿಲ್ಲ, ಎಲ್ಲಾ ಕಡೆನೂ ಕ್ರಿಯೇಟ್ ಮಾಡ್ಕೊಂಡ್ ಬಂದ. ಸೊ ಇವಾಗ ಇವ್ರಿಬ್ರು ಒಂದಾಗ್ಬಿಟ್ಟು ನನ್ನಿಂದನೇ ಇವ್ರಿಬ್ರು ಬೆಳೆದ್ಬಿಟ್ಟು ನನ್ಗೆ ಹೇಳಿದ್ರೆ ನಾವು ಟ್ರಾಪ್ ಹಾಕಿರೋ ಬಂದ್ ತಗಲಕೊಂಡ್ರೆ ಏನ್ ಮಾಡ್ಬೇಕು? ಹೆಂಗಿರುತ್ತೆ? ನಾನ್ ಇದ್ರೆ ತಾನೆ ಅವ್ರಿಗೆ 100K ಆಗಿದ್ದು ನನ್ನಿಂದಾನೆ. ಇವಾಗ ನನ್ನನ್ನ ಬಳಸ್ಕೊಂಡು ಅವರು ವಿಡಿಯೋ ಮಾಡ್ಕೊಂತಾನೆ ಅವ್ರಿಗೆ ಫಾಲೋವರ್ಸ್ ಆಗಿದ್ದು. ಇವಾಗ ದಚ್ಚು ಇದು ನ್ಯಾಯನ ಅಂತ ಬಂದಿದೆ ನನ್ನಿಂದ ಬಂದಿದ್ದಕ್ಕೆ ತಾನೆ ಎಲ್ಲಾರ್ಗು ದಚ್ಚು ಯಾರು ಮುತ್ತು ನನ್ನನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದೇನೆ. ಮತ್ತೆ ನನ್ನ ಹತ್ರ ದುಡ್ಡು ಇಸ್ಕೊಂಡವನ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಇಸ್ಕೊಂಡಿರೋ ದುಡ್ಡು ನನಗೆ ಕೊಟ್ಟಿಲ್ಲ, ಅಲ್ಲಿ ಬಿಟ್ಬಿಟ್ಟಿದೆ ನಾನು. ಸೊ ಇವಾಗ ಇಷ್ಟೆಲ್ಲ ಮಾನಿ ಭಂಗ ಮಾಡ್ತಿದ್ದಾರೆ ನನಗೆ, ಅದು ಇದು ವಲ್ಗರ್ ಲ್ಯಾಂಗ್ವೇಜ್ ಬೈಕೊಂಡು ಇನ್ ಈ ತರ ಎಲ್ಲ ನನ್ಗೆ ನ್ಯೂಡ್ ವಿಡಿಯೋ ಇದೆ, ಅದಿದೆ, ಇದಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನನ್ಗೆ ಇದು ನ್ಯಾಯ ಸಿಗ್ತಾ ಇಲ್ಲ. ಬಟ್ तू समझा? हाँ नहीं, तू समझा नहीं.